ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ದಾಂಡೇಲಿಯ ನಂದಗೋಕುಲ ಉದ್ಯಾನವನದಲ್ಲಿ ಸ್ವಚ್ಛತಾಯಿ ಸೇವಾ ಕಾರ್ಯಕ್ರಮ. ದಾಂಡೇಲಿಯ ನಂದಗೋಕುಲ ಉದ್ಯಾನವನದಲ್ಲಿ ಗಿಡ ನೆಡುವುದರ ಮೂಲಕ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖರ್ ಅವರು ಚಾಲನೆ ನೀಡಿದರು. ಜಿಲ್ಲಾಡಳಿತ, ಉತ್ತರ ಕನ್ನಡ ಜಿಲ್ಲೆ, ತಾಲೂಕಾಡಳಿತ, ನಗರಸಭೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ದಾಂಡೇಲಿಯ ನಂದಗೋಕುಲ ಉದ್ಯಾನವನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿಸಿದರು. ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 1ರವರೆಗೆ ಮತ್ತು ಪ್ರತಿದಿನ ಆಯ್ದ ಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿಸಲಾಗುವುದು ಎಂದು ನಗರಸಭೆ ಅಧ್ಯಕ್ಷರು ಹೇಳಿದರು. ಈ ಅಭಿಯಾನದಲ್ಲಿ ಎಲ್ಲ ನಾಗರಿಕರು ಕೈ ಜೋಡಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಅಧಿಕಾರಿಗಳು, ಸದಸ್ಯರು, ಪೌರ ಕಾರ್ಮಿಕರು, ಪತ್ರಕರ್ತರು ಹಾಗೂ ಬೀದಿ ಅಂಗಡಿಗಳ ಜನರು ಉಪಸ್ಥಿತರಿದ್ದರು. ಅಭಿಯಾನದ ಬಗ್ಗೆ ಇವತ್ತು ನಾವು ಇದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ. ಸ್ವಚ್ಛತಾಯಿ ಸೇವಾ ಈ ಅಭಿಯಾನದಲ್ಲಿ ನಾವು 17ನಿಂದ 1ನೇ ತಾರೀಕು ತನಕ, ಅಕ್ಟೋಬರ್ 1 ತನಕ ಬೇರೆ ವಿವಿಧ ಏರಿಯಾದ ನಾವು ಕ್ಲೀನಿಂಗ್, ಅವೇರ್ನೆಸ್ ಪ್ರೋಗ್ರಾಮ್, ಆಮೇಲೆ ಹೆಲ್ತ್, ನಮ್ಮ ಸಿಬ್ಬಂದಿದ ಹೆಲ್ತ್ ಚೆಕಪ್, ಆಮೇಲೆ ಅವ್ರದ್ದು ಬಗ್ಗೆ, ಅವ್ರಿಗೆ ಅವೇರ್ನೆಸ್ ಬಗ್ಗೆ ಎಲ್ಲ ಈ ವಿಷಯದಲ್ಲಿ ನಾವು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೇವೆ. ಮೊನ್ನೆ ಮೀಟಿಂಗಿಗೆ ನೀವು ಬಂದಿರಿ, ಅದಕ್ಕೆ ನಾವು ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೇವೆ. ಈಗ ಇವತ್ತಿಂದ ಸ್ಟಾರ್ಟ್ ಅದು. ನಾಳೆ ಒಂದು ರಿಕ್ವೆಸ್ಟ್ ಇದೆ ಸರ್, ಅನ್ಯತಾ ಭಾವಿಸಬಾರ್ದು. ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರ ಮನೆಯ ಹತ್ತಿರ ಇರುವಂಥ ರಸ್ತೆಯ ಬಗ್ಗೆ ಬೆಂಗಳೂರಿನ ಪ್ರವಾಸಿಗನೋರ್ವ ನಮಗೆ ವಾಟ್ಸಪ್ ಮಾಡಿದ್ರು. ಸ್ವಲ್ಪ ನೋವನಿಸ್ತು. ಈಗ ಅದಕ್ಕೆ ವಿಶೇಷವಾಗಿ ನಾವು ಜಡ್ಜ್ ಮನೆಯ ಹತ್ತಿರ ಇರುವ, ಹೌದೌದು, ಅದನ್ನು ಒಂದ್ಸಲ ತೆಗೆದಿದ್ದೇವೆ. ರೋಟರಿ ಶಾಲೆಗೆ ಹೋಗುವ ರಸ್ತೆ, ಅದೇ ಅದು ತಗೊಂಡಿದ್ದೇವೆ, ಅದನ್ನು ತೆಗೆದಿವೆ. ಮತ್ತು ವಾಪಸ್ ಈಗ 2-3 ದಿವಸ ಆಯ್ತು ಮತ್ತೆ ಹಾಕಿದ್ದಾರೆ. ಸಿಸಿ ಕ್ಯಾಮರಾ ಏನಾದ್ರು ಎಲ್ಲ ಅದು ಬರ್ತಾ ಇದೆ. ಈಗ ನಾವು ಟೆಂಡರ್ ಮಾಡಿದ್ದೇವಲ್ಲ, ಟೆಂಡರ್ ಆಗಿದೆ. ಈಗ CCTV ಕ್ಯಾಮರಾ ಬಂದ ತಕ್ಷಣ ನಾವು ಅಲ್ಲಿ ಇದು ಮಾಡ್ತೀವಿ. ನನಗೆ ಹೋಪ್ ಇದೆ, ಕನಿಷ್ಠ ಒಂದು ಅಲ್ಲಿ ಕಸ ಹಾಕುವವರಿಗೆ ಮೇಲೆ ನೀವು ಇನ್ನೊಂದು 3 ತಿಂಗಳ ಒಳಗಡೆ ದಂಡ ಹಾಕಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ಮತ್ತೆ ಈಗ ನಾವು ಏನ್ ಮಾಡಿದ್ವಿ, ಬ್ಲಾಕ್ ಸ್ಪಾಟ್ ಎಲ್ಲಿ ಇದೆ ಅಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಹೋಗಿ ನಾವು ಹೇಳ್ತಾ ಇದ್ವಿ. ಮಾರ್ನಿಂಗ್ ನಾನು ಇವತ್ತೇನೂ ಹೋಗಿ ನೋಡಪ್ಪ ಈ ಥರ ಮಾಡ್ತಾ ಇದ್ರಿ, ಯಾಕೆ ತೊಂದರೆ ಏನಿದೆ, ಸ್ವಲ್ಪ ಫಸ್ಟ್ ನಾವು ಅವರಿಗೆ ಅವೇರ್ನೆಸ್ ಕೊಡ್ತಾ ಇದ್ವಿ. ಆಮೇಲೆ ದಂಡ ಇದೆ ಏನಿದೆ ಅದು ಆಮೇಲೆ ಮಾಡೋದು. ಯಾಕಂದರೆ ಫಸ್ಟ್ ಅವ್ರ ಮನಸ್ಸಿಗೆ ಬರಬೇಕು. ದಂಡ ನಾವು ಎಷ್ಟು ಹಾಕಿದ್ರೆ ಅವ್ರ ಮನಸ್ಸಿನಿಂದ ಮಾಡಿಲ್ಲ ಅಂದರೆ ಅದು ಸ್ವಚ್ಛ ಆಗೋದು ಸಾಧ್ಯ ಇಲ್ಲ ಅಂತ ನನ್ನ ಮಟ್ಟಿಗೆ.
ಮತ್ತು ಇದಕ್ಕೆ ನಾವೆಲ್ಲ ಸ್ವಸಹಾಯ ಸಂಘ NGOs ಎಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೇನೆ. ಇದು ನಮ್ಮ ಈ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮಕ್ಕೆ ಎಲ್ಲರೂ ಜೋಡಿಸ್ರಿ ಅಂತ ಎಲ್ಲರಿಗೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಅವ್ರು ಬಂದೆಲ್ಲ ನಮಗೆ ಸರ್ಕಾರದ ನಿರ್ದೇಶನದಂತೆ ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ನಗರಸಭೆಯ ಮಾನ್ಯ ಅಧ್ಯಕ್ಷರಿಂದ ಸ್ವಚ್ಛತೆಗೆ ಚಾಲನೆಯನ್ನು ಗೊಳಿಸಲಾಗಿದೆ ಮತ್ತು ಇಂದಿನಿಂದ 1ನೇ ತಾರೀಕಿನವರೆಗೂ ಪ್ರತಿ ದಿವಸ ಸ್ವಚ್ಛತಾ ಹಿ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಇದು ಪ್ರತಿನಿತ್ಯದ ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರಣ ಎಲ್ಲ ಸಾರ್ವಜನಿಕರು ಕೂಡ ಸ್ವಚ್ಛತೆಗೆ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ.